ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮನೇಲಿ ಮಾಡ್ತಾಯಿದ್ದೀನಿ ಗೋಬಿ ಮಂಚೂರಿನ ಕ್ಯಾಬೇಜು ಮತ್ತು ಕ್ಯಾರೆಟ್ನ ಬಳಸ್ಕೊಂಡು. ಏನಿಲ್ಲ, ಚೂರು ಕ್ಯಾರೆಟ್ ತುರಿ ಮತ್ತು ಕ್ಯಾಬೇಜ್ ತುರಿಗೆ ಕಾರ್ನ್ಫ್ಲವರು, ಉಪ್ಪು, ಖಾರ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಚೂರು ಅರಶಿನ ಹಾಕ್ಕೊಂಡು, ಕೆಲವರು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಇನ್ನೂ ಒಂದಷ್ಟು ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾರೆ. ಬಟ್ ನಾನು ಸಿಂಪಲಾಗಿ ಮಾಡ್ತಿರೋದ್ರಿಂದ ಆ್ಯಡ್ ಮಾಡಿಲ್ಲ. ಇನ್ನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾಪು ನನಗೆ ಮೊನ್ನೆ ಹೊರಗಡೆ ಹೋದಾಗ 1 ಪೀಸ್ ಗೋಬಿ ತಿನ್ನಿಸಿದ್ದೆ ಅಷ್ಟೇ. ಅವನು ಗೋಬಿ ಬೇಕು ಅಂತ ಹಠ ತುಂಬಾ ಮಾಡ್ತಿದ್ದ. ಬಟ್ ಪ್ರತಿದಿನ ಹೊರಗಡೆ ತಿನ್ನಿಸೋದು ಒಳ್ಳೆಯದಲ್ವಲ್ಲ, ಹೀಗಾಗಿ ಸಿಂಪಲಾಗಿ ಮನೇಲೇ ಮಾಡೋಣ, ಸ್ವಲ್ಪ ಹೈಜಿನಿಕ್ ಆದರೂ ಮೇಂಟೈನ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಗಿಲ್ಟ್ ಫ್ರೀ ಆದಂಥ ಒಂದು ಗೋಬಿ ಮಂಚೂರಿ ರೆಸಿಪಿನ ಡಯಟ್ ಮಾಡೋರಿಗೆ ಈವನ್ ಫ್ರೈ ಕೂಡ ಮಾಡಿದೆ, ಯಾವ ಥರ ಗೋಬಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಒಗ್ಗರಣೆಗೋಸ್ಕರ ನಾನು ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ನ ಹಾಕ್ಕೊಂಡೆ. ಇನ್ನು ಸ್ವಲ್ಪ ಕಾರ್ನ್ಫ್ಲವರಿಗೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿಗೋಸ್ಕರ. ಇನ್ನು ಸೋಯಾ ಸಾಸು, ಟೊಮೆಟೊ ಸಾಸು, ಹಾಗೆ ಸ್ವಲ್ಪ ವೆನಿಗರು ಮತ್ತು ಸ್ವಲ್ಪ ಚಿಲ್ಲಿ ಒಂದು ಸಾಸ್ನ ಆ್ಯಡ್ ಮಾಡಿಕೊಂಡು, ಏನು ಕಲಸಿಟ್ಕೊಂಡಿದ್ನಲ್ವ ಕಾರ್ನ್ಫ್ಲವರು ನೀರಲ್ಲಿ, ಅದನ್ನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ. ಇನ್ನು ಅದಕ್ಕೆ ಗೋಬಿನ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ. ಮನೇಲಿ ಕೂಡ ಯಾವಾಗ ಮಕ್ಕಳು ಪದೇ ಪದೇ ಹಠ ಮಾಡ್ತಿರ್ತಾರೆ, ಆವಾಗ ಈ ಥರ ನಾವು ಮಾಡ್ಬೋದು. ಬಿಕಾಸ್ ಹೊರಗಡೆ ಸ್ವಲ್ಪ ಜಾಸ್ತಿನೇ ಸಾಸೆಲ್ಲ ಹಾಕಿರ್ತಾರೆ. ಮನೇಲಿ ಮಾಡೋದ್ರಿಂದ ಚೂರೇ ಸಾಸ್ನ ಹಾಕೋಬೋದು, ಅಥವಾ ಚೂರು ಸಾಸ್ನ ಸ್ಕಿಪ್ ಮಾಡಿದ್ರು ಓಕೆನೇ. ಈ ಥರ ಮನೇಲಿ ನಿಮಗೂ ಇಷ್ಟ ಆದರೆ ಮಾಡಿಕೊಡಿ. ನೆಕ್ಸ್ಟ್ ಒಂದು ಡಯಟ್ಗೋಸ್ಕರ ಒಂದು ಗೋಬಿ ಮಂಚೂರಿನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು.